ಸಿದ್ದರಾಮಯ್ಯ ಸರ್ಕಾರದ ಸಚಿವರ ಪತ್ನಿಯ ಈ ಒಂದು ಪೋಸ್ಟ್ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನಿಸಿದಂತಹ ಸಚಿವರ ಪತ್ನಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನಿಸಿದಂತಹ ಸಚಿವರ ಪತ್ನಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ ಅಮಾನತಿಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಭೂರಾವ್ನಿಂದ ಪೋಸ್ಟ್. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರ ದಕ್ಷ ಪ್ರಾಮಾಣಿಕತೆ ನಾವು ನೋಡಿದ್ದಾರೆ. ದಯಾನಂದ್ ಅವರು ಒಳ್ಳೆಯ ಪೊಲೀಸ್ ಅಧಿಕಾರಿ, ಬೇಸರ ಆಗ್ತಾ ಇದೆ. ಗಾಂಧಿನಗರ ಕ್ಷೇತ್ರದ ಶಾಸಕರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಈ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನೆ ಮಾಡಿದ್ರ ಸಚಿವರ ಪತ್ನಿ. ಸಚಿವರ ಮನೆಯಲ್ಲೇ ಅಸಮಾಧಾನವಿದೆಯಾ? ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಚಿವರ ಪತ್ನಿಯ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನೆ ಮಾಡಿರುವಂತಹ ಸಚಿವರ ಪತ್ನಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ ಅಮಾನತಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲ, ಯಾರು ಅಸಮಾಧಾನವಾಗುತ್ತೋ ಅದನ್ನು ಪ್ರಶ್ನೆ ಮಾಡುವುದು ಸಹಜ. ಈಗ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಭೂರಾವ್ ಅವರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ಕೇಳೋದು ಅಂತಲ್ಲ, ಅವರಿಗೆ ಸ್ವಲ್ಪ ಅಸಮಾಧಾನವಾಗಿದೆ. ನನಗೆ ದಕ್ಷ ಅಧಿಕಾರಿಯಾಗಿರುವಂತಹ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರ ಅಮಾನತು ಎಲ್ರಿಗೂ ಕೂಡ ಒಂದು ರೀತಿಯ ಬೇಸರವನ್ನ ತಂದಿದೆ ಅಂತ ಹೇಳಿ ಅವರು ಪೋಸ್ಟ್ಗಳನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪತ್ನಿಗೆ ಸಿದ್ದರಾಮಯ್ಯ ಅವರು ಹಾಗೂ ಕಾಂಗ್ರೆಸ್ ಸರ್ಕಾರದವರು ತೆಗೆದುಕೊಂಡ ನಿರ್ಧಾರಕ್ಕೆ ಅಸಮಾಧಾನ ಉಂಟಾಗಿದೆಯೇ? ಯಾವ ಕಾರಣಕ್ಕೆ ಈ ಒಂದು ಅಸಮಾಧಾನ ಉಂಟಾಗಿದೆ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ. ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟ್ವಿಟರ್ ಅಂದ್ರೆ ಎಕ್ಸ್ ನಲ್ಲಿ ಬರೆದು ಹಾಕ್ತಾ ಇರುವಂಥದ್ದು ಹಾಗೂ ಟ್ರೆಂಡಿಂಗ್ ಆಗ್ತಾ ಇರುವಂಥದ್ದು ಏನು ಅಂತಂದ್ರೆ, ಬಿ ದಯಾನಂದ್ ಅವರನ್ನ ಯಾಕೆ ಅಮಾನತು ಮಾಡಿದ್ರು, ಗೆಟ್ ಬ್ಯಾಕ್ ಅಂದ್ರೆ ನಮಗ್ ಅವ್ರು ಬೇಕು ಅಂತ ಹೇಳಿ ಹ್ಯಾಶ್ ಟ್ಯಾಗ್ ಅನ್ನ ಯೂಸ್ ಮಾಡಿಕೊಂಡು ಮತ್ತೆ ಅವರನ್ನ ಕರೀತಾ ಇದ್ದಾರೆ. ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು. ಸರ್ಕಾರ ಮಾಡಿರುವಂತಹ ಕೆಲಸಕ್ಕೆ ಪೊಲೀಸರ ತಲೆದಂಡ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಈ ಮಧ್ಯೆ ದಿನೇಶ್ ಗುಂಡೂರಾವ್ ಅವರ ಪತ್ನಿಯಾಗಿರುವಂತಹ ಟಭೂರಾವ್ ಅವರು ಕೂಡ ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದಕ್ಷ ಅಧಿಕಾರಿ, ಅಧಿಕಾರವನ್ನ ನಿರ್ವಹಿಸಬಲ್ಲ ಸಮರ್ಥ ಅಧಿಕಾರಿ, ಅವರು ಹೋಗಿರೋದು ಬೇಸರವನ್ನ, ಅವ್ರು ತೆಗೆದಿರೋದು ಬೇಸರವನ್ನ ತಂದಿದೆ ಅಂತ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? RCBಯ ವಿಜಯೋತ್ಸವದಲ್ಲಿ 11 ಜನರ ಅಮಾಯಕರ ಸಾವಾಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಾತ್ರೋರಾತ್ರಿ ಮೀಟಿಂಗ್ ಮಾಡ್ತಾರೆ. ಆ ಒಂದು ರಾತ್ರೋರಾತ್ರಿ ಮೀಟಿಂಗ್ ಅಲ್ಲಿ ಒಂದಿಷ್ಟು ಅಧಿಕಾರಿಗಳ ತಲೆದಂಡವಾಗುತ್ತೆ, ರಾಜಕೀಯ ತಲೆದಂಡವೂ ಆಗುತ್ತೆ, ಆಪ್ತರ ತಲೆದಂಡವೂ ಆಗುತ್ತೆ. ಸರ್ಕಾರ ತಪ್ಪಿ ಯಾರ್ಯಾರ್ದಿದೆ ಅಂತ ಅಂದ್ಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಅಮಾನತು ಮಾಡುತ್ತೆ. ಈಗ ಪ್ರಶ್ನೆ ಎದ್ದಿರೋದು ದಿನೇಶ್ ಗುಂಡೂರಾವ್ ಅವರ ಪತ್ನಿ ಹಾಕಿರುವಂತ ಆ ಒಂದು ಪೋಸ್ಟ್ಗೆ
ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನೇ ಪ್ರಶ್ನೆ ಮಾಡಿರುವಂತಹ ಸಚಿವರ ಪತ್ನಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ ಅಮಾನತಿನ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ, ಅಂದ್ರೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರ ದಕ್ಷ, ಪ್ರಾಮಾಣಿಕ, ದಯಾನಂದ್ ಅವರು ಒಳ್ಳೆಯ ಪೊಲೀಸ್ ಅಧಿಕಾರಿ, ನನಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಸರ ಆಯಿತು ಎನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಈಗ ಪ್ರಶ್ನೆ ಏನೆದ್ದಿರೋದು ಅಂತಂದ್ರೆ, ಆರೋಗ್ಯ ಸಚಿವರ ಮನೆಯಲ್ಲೇ ಸಿದ್ದರಾಮಯ್ಯ ಅವರ ನಿರ್ಧಾರವನ್ನ ಒಪ್ಪಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ವಾ ಎನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಸಚಿವರ ಮನೆಯಲ್ಲೇ ಒಪ್ಕೊಳ್ಳೋದಿಲ್ಲ ಅಂತಾದರೆ ಜನಸಾಮಾನ್ಯರು ಗೆಟ್ ಬ್ಯಾಕ್, ಕಮ್ ಬ್ಯಾಕ್ ಅಂತ ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ. ಸಚಿವರ ಮನೆಯಲ್ಲೇ ಬಿ ದಯಾನಂದ್ ಅವರಿಗೆ ಒಳ್ಳೆಯ ಅಭಿಪ್ರಾಯ ಅವ್ರಿಗೂ ಇದೆ ಅಂತಂದ್ರೆ, ಅಂದ್ರೆ ಸಚಿವರ ಮನೆಯಲ್ಲಿ ಇದೆ ಅಂತಂದ್ರೆ ಜನಸಾಮಾನ್ಯರಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ಇದ್ದೇ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.